ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಗುಡ್ ಆಫ್ಟರ್ನೂನ್ ಎವ್ರಿ ಒನ್. ಜಿ ಕೆ ಟುಡೇ ಸ್ಟಡಿ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು 6ನೇ ಕ್ಲಾಸಿನ ಸಮಾಜ ವಿಜ್ಞಾನದ ಪಾಠವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ 6ನೇ ಅಧ್ಯಾಯವನ್ನು ನೋಡ್ತಾ ಇದ್ದೀವಿ. 6ನೇ ಅಧ್ಯಾಯ ಏನಿದೆ ಅಂತಂದರೆ ದಕ್ಷಿಣ ಭಾರತದ ಪ್ರಾಚೀನ ರಾಜಮನೆತನಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಶಾತವಾಹನರ ರಾಜಮನೆತನವನ್ನು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಕದಂಬರ ರಾಜಮನೆತನವನ್ನು ನಾವು ನೋಡೋಣ ಬನ್ನಿ. ಈ ಕದಂಬರು ಕನ್ನಡದ ಮೊದಲ ರಾಜಮನೆತನವಾಗಿದೆ ನೋಡ್ರಿ. ಕನ್ನಡವನ್ನು ಆಳಿರ್ತಕ್ಕಂಥ ಮೊದಲ ರಾಜಮನೆತನ ಯಾವುದು ಅಂತ ಈ ಹಿಂದೆ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. TET-ನಲ್ಲೂ ಕೇಳಿದ್ದಾರೆ. ಸೊ ಇಂಪಾರ್ಟೆಂಟ್ ನೋಡ್ರಿ. ಕನ್ನಡವನ್ನು ಮೊದಲು ಆಳಿರ್ತಕ್ಕಂಥ ರಾಜಮನೆತನ ಯಾವುದು ಅಂತಂದರೆ ಅದು ಕದಂಬರ ರಾಜಮನೆತನ. ಇವರು ಶಾತವಾಹನರ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆಗೆ ಬರ್ತಾರೆ. ಕದಂಬ ವಂಶದ ಸ್ಥಾಪಕ ಯಾರು ಅಂತಂದರೆ ಮಯೂರ ಶರ್ಮ. ಇವರು ಕದಂಬ ವಂಶದ ಸ್ಥಾಪಕರಷ್ಟೇ ಅಲ್ಲ, ಕದಂಬರ ಶ್ರೇಷ್ಠ ಅರಸನು ಕೂಡ ಹೌದು. ಇವರು ಕದಂಬರ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಇವರ ರಾಜಧಾನಿಯಾಗಿರ್ತದೆ. ನೋಡ್ರಿ, ಬೆಳಗಾವಿ ಭಾಗ ಹೇಳುವಾಗ ಕದಂಬರ ರಾಜಧಾನಿ ಯಾವುದಾಗಿತ್ತು ಅಂತ ಬನವಾಸಿ ಆಗಿತ್ತು ಅಂತ ನಾನು ಹೇಳಿದ್ದೆ. ಸೊ ನೆನಪಲ್ಲಿ ಇಟ್ಕೊಳ್ರಿ. ಕದಂಬರ ರಾಜಲಾಂಛನ ಯಾವುದಾಗಿದೆ ಅಂತಂದರೆ ಸಿಂಹ ಇವರ ರಾಜಲಾಂಛನವಾಗಿದೆ. ನೋಡ್ರಿ, ದಕ್ಷಿಣ ಭಾರತದ ರಾಜಮನೆತನ ಆಗಿರ್ಬೋದು, ಉತ್ತರ ಭಾರತದ ರಾಜಮನೆತನಗಳಾಗಿರ್ಬೋದು, ಆ ರಾಜಮನೆತನದ ಸ್ಥಾಪಕರು ಯಾರು, ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಆ ಧರ್ಮದ ಭಾಷೆ ಯಾವುದಾಗಿತ್ತು, ಆ ಆಡಳಿತದ ಭಾಷೆ ಯಾವುದಾಗಿತ್ತು, ಆಮೇಲೆ ಅವರು ಯಾವ ಧರ್ಮಕ್ಕೆ ಸೇರಿದವರಾಗಿದ್ದರು, ಇವೆಲ್ಲ ಅವರ ಬಿರುದುಗಳಾಗಿರ್ಬೋದು, ಇವೆಲ್ಲ ತುಂಬ ಇಂಪಾರ್ಟೆಂಟ್ ನೋಡ್ರಿ, ನೋಡ್ಕೊಂಡು ಬಿಡ್ರಿ. ನೆಕ್ಸ್ಟು ಮಯೂರವರ್ಮರ ಬಗ್ಗೆ ನೋಡೋಣ. ಮಯೂರವರ್ಮನು ಮೂಲತಃ ಬ್ರಾಹ್ಮಣನಾಗಿರ್ತಾನೆ. ಮಯೂರವರ್ಮ ಮೂಲತಃ ಬ್ರಾಹ್ಮಣನಾಗಿದ್ದು ಇವರು ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋಗಿರ್ತಾರೆ. ಅಲ್ಲಿ ಕಂಚಿನಲ್ಲಿ ಪಲ್ಲವರ ಆಳ್ವಿಕೆ ಇರುತ್ತೆ. ಈ ಪಲ್ಲವರ ಅಶ್ವಸೇನಾಧಿಕಾರಿ ಅಂದರೆ ಅಶ್ವದ ಸೇನಾಧಿಕಾರಿ ಇವರಿಂದ ಮಯೂರ ಶರ್ಮ ಅವಮಾನಕ್ಕೆ ಒಳಗಾಗ್ತಾನೆ. ಈ ಅವಮಾನದ ಪ್ರತೀಕಾರವಾಗಿ ಅವ್ರೇನು ಮಾಡ್ತಾರೆ, ಗುಡ್ಡಗಾಡುಗಳಲ್ಲಿ ಜನರನ್ನು ಸಂಘಟಿಸಿ ಪಲ್ಲವರ ಮೇಲೆ ದಾಳಿ ಮಾಡಿದಾಗ ಅಂತಿಮವಾಗಿ ಆ ಪಲ್ಲವರ ದೊರೆ ಏನು ಮಾಡ್ತಾನೆ, ಇವರಿಗೆ ಶರಣಾಗತನಾಗ್ತಾನೆ. ಮಯೂರವರ್ಮನಿಗೆ ಶರಣಾಗತನಾಗಿ ಅವನ ರಾಜತ್ವವನ್ನು ಒಪ್ಪಿಕೊಂಡು ಕರ್ನಾಟಕದ ಕೆಲವು ಪ್ರದೇಶಗಳನ್ನು ಇವರಿಗೆ ಮಯೂರವರ್ಮನಿಗೆ ಬಿಟ್ಕೊಡ್ತಾರೆ ಆಳ್ವಿಕೆ ಮಾಡೋದಕ್ಕೋಸ್ಕರ. ಹಾಗಾಗಿ ಮಯೂರವರ್ಮ ಕರ್ನಾಟಕವನ್ನು ಆಳಿರತಕ್ಕಂಥ ಮೊದಲ ರಾಜಮನೆತನ ಈ ಕದಂಬ ರಾಜಮನೆತನವಾಗುತ್ತೆ. ಮಯೂರವರ್ಮನು ಚಿತ್ರದುರ್ಗದ ಸಮೀಪ ಚಂದ್ರವಳ್ಳಿಯ ಸಮೀಪ ಕೆರೆಯೊಂದನ್ನು ದುರಸ್ತಿ ಮಾಡ್ತಾರೆ. ನೋಡ್ರಿ, ಇವೆಲ್ಲ ಚಿಕ್ಕ ಪುಟ್ಟ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಈ ಪರೀಕ್ಷಾ ದೃಷ್ಟಿಯಿಂದ ಇವೆಲ್ಲ ಇಂಪಾರ್ಟೆಂಟ್ ಆಗಿದ್ದಾವೆ, ನೋಡ್ಕೊಂಡು ಬಿಡ್ರಿ. ಈ ಮ್ಯಾಪಲ್ಲಿ ಕದಂಬರ ವಂಶ ಮತ್ತು ಗಂಗರ ವಂಶದ ಆಸ್ಥಾನವನ್ನು ಇಲ್ಲಿ ಇದೆ ನೋಡ್ರಿ. ಕದಂಬರ ರಾಜ್ಯ ಅಂತ ಬಂದಾಗ ಇದೆಲ್ಲ ಕದಂಬರ ರಾಜ್ಯ. ಇಲ್ಲಿ ಯಾವ್ಯಾವ ಇದ್ದಾವೆ ಅಂತಂದರೆ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಗದಗ, ಗೋವಾ ಕೂಡ ಬರುತ್ತೆ ನೋಡ್ರಿ, ಲಕ್ಕುಂಡಿ, ಹಾನಗಲ್, ಬನವಾಸಿ, ತಾಳಗುಂದ. ಇವೆಲ್ಲ ತಾಳಗುಂದ ಅಂತಂದರೆ ನೆನಪಾಗುತ್ತಾ, ತಾಳಗುಂದ ಶಾಸನ. ಓಕೆ, ನೆಕ್ಸ್ಟ್ ಬರುತ್ತೆ ನೋಡೋಣ ಅದು. ನೆಕ್ಸ್ಟು ಗಂಗರ ರಾಜ್ಯದ ಮ್ಯಾಪನ್ನು ನೋಡೋಣ. ಇದು ಗಂಗರ ರಾಜ್ಯದ ಮ್ಯಾಪು. ಇಲ್ಲಿ ಯಾವ್ಯಾವ ಬರ್ತವೆ ಅಂತಂದರೆ ಕೋಲಾರ, ಮಣ್ಣೆ, ಶ್ರವಣಬೆಳಗೊಳ, ತಲಕಾಡು, ಇವೆಲ್ಲ ಗಂಗರ ಅರಸರಲ್ಲಿ ಅಂದರೆ ಗಂಗರ ರಾಜ್ಯದಲ್ಲಿ ಬರ್ತಕ್ಕಂಥ ಸ್ಥಳಗಳು. ನೆಕ್ಸ್ಟ್ ಬಂದು ಕದಂಬರ ಕಾಲದಲ್ಲಿ, ಇದು ತುಂಬ ಇಂಪಾರ್ಟೆಂಟ್ ನೋಡ್ರಿ. ಕದಂಬರ ಕಾಲದಲ್ಲಿ ಪ್ರಾಕೃತ, ಸಂಸ್ಕೃತ, ಆಮೇಲೆ ಕನ್ನಡ ಈ ಭಾಷೆಗಳು ಪ್ರಚಲಿತದಲ್ಲಿದ್ದವು ನೋಡ್ರಿ. ಇವು ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದ್ದಾವೆ. ಪ್ರಾರಂಭದಲ್ಲಿ ಪ್ರಾಕೃತ ಭಾಷೆ, ಆನಂತರ ಸಂಸ್ಕೃತ ಭಾಷೆ ಹೆಚ್ಚಿನ ಮಾನ್ಯತೆಯನ್ನು ಪಡೆಯುತ್ತೆ. ಕದಂಬರ ಆಡಳಿತದಲ್ಲಿ ಫಸ್ಟು ಪ್ರಾಕೃತ ಮತ್ತು ನಂತರ ಸಂಸ್ಕೃತ ಹೆಚ್ಚಿನ ಮಾನ್ಯತೆಯನ್ನು ಪಡೆಯುತ್ತೆ. ಸಂಸ್ಕೃತವು ಆಸ್ಥಾನದ ಭಾಷೆಯಾಗಿದ್ದು ಶಿಕ್ಷಣದಲ್ಲಿ ಅದರ ಬಳಕೆ ಇರುತ್ತೆ.
ಮುಂದೆ ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ಕೂಡ ದೊರಕುತ್ತೆ. ಓಕೆ, ಇವು ತುಂಬ ಇಂಪಾರ್ಟೆಂಟ್. ಈ ಪರೀಕ್ಷಾ ದೃಷ್ಟಿಯಿಂದ ಇವು ಇಂಪಾರ್ಟೆಂಟ್ ಆಗಿದ್ದಾವೆ, ನೋಡ್ಕೊಂಡು ಬಿಡ್ರಿ. ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನ ಒಂದು ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿದೆ. ನೋಡ್ರಿ, ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಒಂದು ಶಾಸನ ದೊರಕುತ್ತೆ. ಆ ಶಾಸನ ಕನ್ನಡ ಭಾಷೆ ಹಾಗೂ ಕನ್ನಡ ಲಿಪಿಯಲ್ಲೇ ಇರುತ್ತೆ. ಹಾಗಾಗಿ ಇದು ಕನ್ನಡದ ಶಾಸನಗಳಲ್ಲೇ ಅತಿ ಪ್ರಾಚೀನ ಶಾಸನ ಈ ಹಲ್ಮಿಡಿ ಶಾಸನವಾಗಿದೆ. ನೋಡ್ರಿ, ಇದು ಹಿಂದೆ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳಿದ್ದಾರೆ. ನೋಡ್ರಿ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಬಂದರೆ ಅದು ಹಲ್ಮಿಡಿ ಶಾಸನ. ಇದು ಎಲ್ಲಿ ಬರುತ್ತೆ ಅಂತಂದರೆ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ನೋಡ್ರಿ ಇಲ್ಲಿ ಕಾಣ್ತೀವಿ. ಇದು ನೋಡ್ರಿ, ಇದು ಸಿಂಹ, ಇದೇನು ಕದಂಬರ ರಾಜಲಾಂಛನ. ಇದು ನೋಡ್ರಿ ಹಲ್ಮಿಡಿ ಶಾಸನ. ಇದು ಹಲ್ಮಿಡಿ ಶಾಸನ. ಇನ್ನೂ ಒಂದು ಶಾಸನ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ ಕದಂಬರ ವಂಶದಲ್ಲಿ. ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಇನ್ನೊಂದು ಸ್ಥಳ ಯಾವುದು ಅಂತಂದರೆ ತಾಳಗುಂದ. ಈ ತಾಳಗುಂದದಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನ ಒಂದು ದೊರಕುತ್ತೆ. ಇದನ್ನು ಕುಬ್ಜ ಎಂಬ ಕವಿ ರಚನೆ ಮಾಡಿರ್ತಾರೆ. ತಾಳಗುಂದ ಶಾಸನವನ್ನು ರಚಿಸಿದವರು ಯಾರು ಅಂತ ಈ SD ಎಕ್ಸಾಮಲ್ಲಿ ಕೇಳಿದ್ರು ನೋಡ್ರಿ. ತಾಳಗುಂದ ಶಾಸನವನ್ನು ರಚಿಸಿದವರು ಕುಬ್ಜ ಎಂಬ ಕವಿ. ಇವರು ಕದಂಬರ ವಂಶದಲ್ಲಿ ಬರ್ತಕ್ಕಂಥ ಒಬ್ಬ ಕವಿಯಾಗಿರ್ತಾರೆ. ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈತನೇ ಅತಿ ಪ್ರಾಚೀನನಾಗಿದ್ದ ನೋಡ್ರಿ. ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಪ್ರಥಮ ಸಂಸ್ಕೃತ ಶಾಸನವಾಗಿದೆ. ನೋಡ್ರಿ, ಇದು ಇಂಪಾರ್ಟೆಂಟು. ಕರ್ನಾಟಕದಲ್ಲಿ ದೊರೆತಿರ್ತಕ್ಕಂಥ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತಂದರೆ ಅದು ತಾಳಗುಂದ ಶಾಸನ. ಹಾಗೆ ಕರ್ನಾಟಕದಲ್ಲಿ ದೊರೆತ ಮೊದಲ ಕನ್ನಡ ಶಾಸನ ಯಾವುದು ಅಂತಂದರೆ ಅದು ಹಲ್ಮಿಡಿ ಶಾಸನ. ನೋಡ್ರಿ, ಕದಂಬರು ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದರು. ಅವರು ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಾರೆ. ಅದರಲ್ಲಿ ಮಧುಕೇಶ್ವರವು ಬಹುಮುಖ್ಯ ದೇವಾಲಯವಾಗಿರುತ್ತೆ. ಯಾಕಂದರೆ ಈ ಮಧುಕೇಶ್ವರ ಎಂಬ ದೇವರನ್ನು ಈ ಕದಂಬರು ಆರಾಧಿಸ್ತಿರ್ತಕ್ಕಂಥ ದೇವರು ಆಗಿರುತ್ತೆ ನೋಡ್ರಿ. ಹಾಗಾಗಿ ಮಧುಕೇಶ್ವರ ದೇವಾಲಯ ಮುಖ್ಯವಾಗಿದೆ. ಬನವಾಸಿಯಲ್ಲಿ ಮನಸೆಳೆಯುವ ಪರಶುರಾಮನ ಮೂರ್ತಿಯು ಕೂಡ ಇಲ್ಲಿ ನಾವು ಕಾಣಬಹುದು. ನೋಡ್ರಿ, ಇದು ಮಧುಕೇಶ್ವರ ದೇವಾಲಯ. ನೋಡ್ರಿ, ಇದು ಎಲ್ಲಿದೆ ಅಂತಂದರೆ ಬನವಾಸಿಯಲ್ಲಿದೆ. ಮಧುಕೇಶ್ವರ ದೇವಾಲಯ ಎಲ್ಲಿ ಬರುತ್ತೆ ಅಂತಲೂ ಕೇಳ್ತಾರೆ ಕ್ವಶನ್ನು. ಸೊ ಇದು ಬನವಾಸಿನಲ್ಲಿ ಬರುತ್ತೆ ನೋಡ್ರಿ. ನೆಕ್ಸ್ಟ್ ಬರೋ ಮನೆತನ ಯಾವುದು ಅಂತಂದರೆ ತಲಕಾಡಿನ ಗಂಗರು. ಈ ತಲಕಾಡನ್ನು ಗಂಗರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಈ ತಲಕಾಡು ಎಲ್ಲಿ ಬರುತ್ತೆ ಅಂತಂದರೆ ಮೈಸೂರು ವಿಭಾಗದಲ್ಲಿ ಬರುತ್ತೆ ನೋಡ್ರಿ ತಲಕಾಡು. ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಆಳುತ್ತಿದ್ದಾಗ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಬಂದರು. ನೋಡ್ರಿ, ಅಲ್ಲಿ ಆವಾಗಲೇ ಮ್ಯಾಪಲ್ಲಿ ನೋಡಿದ್ವಲ್ಲ ನಾವು, ಮೇಲ್ಗಡೆ ಕರ್ನಾಟಕದ ಮೇಲ್ಗಡೆ ಕದಂಬರಿದ್ದರೆ ಕೆಳಗಡೆ ಗಂಗರು ಆಸ್ಥಾನದ ಕೆಲವು ಸ್ಥಳಗಳನ್ನು ಅಲ್ಲಿ ಕೊಟ್ಟಿದ್ರು ಯೆಲ್ಲೋ ಕಲರಲ್ಲಿ. ನೋಡ್ರಿ, ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಯಾರು ಬರ್ತಾರೆ ಅಂತಂದರೆ ಗಂಗರು ಬರ್ತಾರೆ. ಕೃಷಿ ಮೂಲ ಸಮುದಾಯದ ಹಿನ್ನೆಲೆಯವರಾದ ಗಂಗ ಮನೆತನವು ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನವಾಗಿದೆ. ನೋಡ್ರಿ, ಕೃಷಿ ಮೂಲವಾಗಿರುತ್ತೆ. ಇವ್ರ ಮೂಲ ಕಸುಬು ಏನಾಗಿರುತ್ತೆ ಅಂದರೆ ಕೃಷಿಯಾಗಿರುತ್ತೆ. ಅಂಥ ಕೃಷಿಕರೇ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಕರ್ನಾಟಕದಲ್ಲಿ ಸುಮಾರು 650 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ ನೋಡಿ. ಕರ್ನಾಟಕವನ್ನು ಅತಿ ಹೆಚ್ಚು ದೀರ್ಘಕಾಲವಾಗಿ ಆಳಿದ ಮನೆತನ ಯಾವುದು ಅಂತಂದರೆ ಅದು ತಲಕಾಡಿನ ಗಂಗರ ಮನೆತನ. ಕೋಲಾರ, ಆಗ ಇದಕ್ಕೆ ಕೋಲಾಲಪುರ ಅಂತ ಕರಿತಾ ಇದ್ರು. ನಂತರ ತಲಕಾಡನ್ನು ಆವಾಗ ಏನಂತ ಕರಿತಾ ಇದ್ರು ಅಂದರೆ ತಲವನಪುರ ಅಂತ ಕರಿತಾ ಇದ್ರು. ಇವರ ರಾಜಧಾನಿಗಳಾಗಿದ್ದವು ನೋಡ್ರಿ. 2 ಇದ್ದಾವೆ. ತಲಕಾಡು ಮಾತ್ರವಲ್ಲ, ಕೋಲಾಲಪುರ ಅಂದರೆ ಕೋಲಾರ ಕೂಡ ಇವರ
ರಾಜಧಾನಿಯಾಗಿತ್ತು. ಇವರ ರಾಜ್ಯದಲ್ಲಿ 2 ರಾಜಧಾನಿಗಳನ್ನು ನಾವು ಕಾಣ್ತೀವಿ ನೋಡ್ರಿ. ಕೊಂಗಣಿ ವರ್ಮ ಈ ಮನೆತನದ ಸ್ಥಾಪಕ. ಇದು ಇಂಪಾರ್ಟೆಂಟ್ ನೋಡ್ರಿ. ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮದಗಜ ಇವರ ರಾಜಲಾಂಛನ. ಅಲ್ಲಿ ಕದಂಬರ ರಾಜಲಾಂಛನ ಯಾವುದಾಗಿತ್ತು ಅಂತಂದರೆ ಸಿಂಹ. ಇಲ್ಲಿ ಮದಗಜ ಇವರ ರಾಜಲಾಂಛನ ಗಂಗರ ರಾಜಲಾಂಛನವಾಗಿದೆ ನೋಡ್ರಿ. ಗಂಗರಲ್ಲಿ ಪ್ರಸಿದ್ಧ ಅರಸನ ಯಾರು ಅಂತಂದರೆ ದುರ್ವಿನಿತ ಇವರಲ್ಲಿ ಪ್ರಸಿದ್ಧ ಅರಸ ಆಗಿರ್ತಾರೆ. ಈ ದುರ್ವಿನಿತರ ಬಗ್ಗೆ ನೋಡೋಣ ಬನ್ನಿ. ಸುಮಾರು 1500 ವರ್ಷಗಳ ಹಿಂದೆ ಆಳಿದ ದುರ್ವಿನಿತ ವೀರನೂ ವಿದ್ವಾಂಸನೂ ಆಗಿದ್ದನು. ಇವರ ತಾಯಿ ಯಾರಾಗಿರ್ತಾರೆ ಅಂದರೆ ಜ್ಯೇಷ್ಠಾದೇವಿ. ಜ್ಯೇಷ್ಠಾದೇವಿ ಪುನ್ನಾಟ ರಾಜಮನೆತನಕ್ಕೆ ಸೇರಿರ್ತಾರೆ. ಅಂದರೆ ಜ್ಯೇಷ್ಠಾದೇವಿ ಕೂಡ ಒಂದು ರಾಜಮನೆತನಕ್ಕೆ ಸೇರಿದ ರಾಜಕುಮಾರಿಯಾಗಿರ್ತಾರೆ. ಇವು ಯಾವ ರಾಜಮನೆತನ ಅಂತಂದರೆ ಪುನ್ನಾಟ ರಾಜಮನೆತನಕ್ಕೆ ಸೇರಿದವರಾಗಿರ್ತಾರೆ. ಈ ಮನೆತನದಲ್ಲಿ ಗಂಡು ಸಂತಾನವಿಲ್ಲದ ಕಾರಣ ಪುನ್ನಾಟ ರಾಜ್ಯಕ್ಕೂ ಸಹ ದುರ್ವಿನೀತನೇ ವಾರಸುದಾರನಾಗಿರ್ತಾನೆ ನೋಡ್ರಿ. ಪುನ್ನಾಟ ರಾಜವಂಶಕ್ಕೂ ಹಾಗೆ ಗಂಗರ ರಾಜವಂಶಕ್ಕೂ ಇವರೇ ವಾರಸುದಾರ ಆಗಿರ್ತಾರೆ ನೋಡ್ರಿ. ದುರ್ವಿನೀತನು ಗಂಗರ ರಾಜ್ಯವನ್ನು ವಿಸ್ತರಣೆ ಮಾಡೋದ್ರಲ್ಲಿ ತುಂಬ ಶ್ರಮಿಸ್ತಾರೆ. ನೀರಾವರಿಗಾಗಿ ಸಾಗರದಂತಹ ಅನೇಕ ಕೆರೆಗಳನ್ನು ಇವರು ಕಟ್ಟಿಸ್ತಾರೆ. ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದ ದುರ್ವಿನೀತನು ಸಂಸ್ಕೃತ ಕವಿ ಭಾರವಿಯ ಕಿರಾತಾರ್ಜುನೀಯ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯವನ್ನು ಬರೀತಾರೆ. ಭಾಷ್ಯ ಅಂತಂದರೆ ಏನು ಅಂದರೆ ವಿಮರ್ಶೆಯನ್ನು ಬರೀತಾರೆ ನೋಡ್ರಿ. ಇಲ್ಲಿ ಇದು ಏನು ಇಂಪಾರ್ಟೆಂಟ್ ಅಂದರೆ ಕಿರಾತಾರ್ಜುನೀಯ ಎಂಬ ಕೃತಿ ಐತಲ್ಲ, ಇದನ್ನು ಬರೆದವರು ಯಾರು ಅಂತಂದರೆ ಭಾರವಿ ಬರೆದಿರ್ತಾರೆ. ಈ ಕೃತಿಯ 15ನೇ ಸರ್ಗಕ್ಕೆ ಭಾಷ್ಯವನ್ನು ಅಂದರೆ ವಿಮರ್ಶೆಯನ್ನು ಬರೀತಾರೆ ಯಾರು? ದುರ್ವಿನೀತ. ಇವರು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸರಾಗಿರ್ತಾರೆ. ಆಮೇಲೆ ಗುಣಾಢ್ಯನ ಒಡ್ಡಕಥವನ್ನು ಸಂಸ್ಕೃತಕ್ಕೆ ಭಾಷಾಂತರವನ್ನು ಮಾಡ್ತಾರೆ. ಅಲ್ಲದೆ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ವಿನೀತನು ಒಬ್ಬನೆಂದು ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯನು ಹೇಳುತ್ತಾನೆ. ಕವಿರಾಜ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥವಾಗಿದೆ ನೋಡ್ರಿ. ಕನ್ನಡದ ಮೊಟ್ಟ ಮೊದಲ ಸಂಸ್ಕೃತ ಗ್ರಂಥ ಯಾವುದು ಅಂತ ಬಂದಾಗ ತಾಳಗುಂದ ಶಾಸನ ಮೊಟ್ಟ ಮೊದಲ ಶಾಸನ. ಓಕೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಬಂದಾಗ ಅದು ಹಲ್ಮಿಡಿ ಶಾಸನ. ಹಾಗೆಯೇ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದು ಅಂತ ಬಂದರೆ ಅದು ಕವಿರಾಜ ಮಾರ್ಗ ನೋಡ್ರಿ. ಈ ಕವಿರಾಜ ಮಾರ್ಗವನ್ನು ರಚಿಸಿದವರು ಯಾರು ಅಂತಂದರೆ ಶ್ರೀವಿಜಯ. ಈ ಶ್ರೀವಿಜಯನು ಕವಿರಾಜ ಮಾರ್ಗದಲ್ಲಿ ಈ ದುರ್ವಿನೀತನನ್ನು ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ವಿನೀತನು ಒಬ್ಬನು ಎಂದು ಈ ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯ ಹೇಳ್ತಾರೆ. ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ರಿ. ದುರ್ವಿನೀತನ ನಂತರ ಶ್ರೀಪುರುಷ ರಾಚಮಲ್ಲ ಆಡಳಿತ ನಡೆಸಿದರು. ರಾಚಮಲ್ಲನ ಪ್ರಧಾನಿಯಾದ ಚಾವುಂಡರಾಯನು ವಿಂಧ್ಯಗಿರಿ ಬೆಟ್ಟದ ಮೇಲೆ ನಿಂತಿರುವ ವಿಶ್ವಪ್ರಸಿದ್ಧ 17.6 ಮೀಟರ್ 58 ಅಡಿ ಎತ್ತರದ ಗುಮ್ಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡ್ತಾರೆ. ಇವತ್ತಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಏನು ಏಕಶಿಲಾ ಬೆಟ್ಟ ಐತಲ್ಲ, ಚಾವುಂಡರಾಯ ನಿರ್ಮಾಣ ಮಾಡಿರ್ತಕ್ಕಂಥ ಶ್ರವಣಬೆಳಗೊಳದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಗುಮ್ಮಟೇಶ್ವರ ಮೂರ್ತಿ, ಇದನ್ನು ನಿರ್ಮಾಣ ಮಾಡಿದವರು ಯಾರು ಅಂತಂದರೆ ಚಾವುಂಡರಾಯ. ಇದು ಎಷ್ಟು ಎತ್ತರದಲ್ಲಿದೆ ಅಂತಂದರೆ 17.6 ಮೀಟರ್ ಎತ್ತರದಲ್ಲಿದೆ. ಅಡಿಯಲ್ಲಿ ಅಂತ ಬಂದಾಗ 58 ಅಡಿ ಬರುತ್ತೆ ನೋಡ್ರಿ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಈ ಗಂಗರ ಮನೆತನದಲ್ಲಿ ಸಾಹಿತ್ಯವನ್ನು ನೋಡೋಣ. ಗಂಗರಸರಲ್ಲಿ ಕೆಲವರು ವಿದ್ವಾಂಸರೂ ಆಗಿದ್ದರು. ದುರ್ವಿನೀತನು ಸಂಸ್ಕೃತ ಮತ್ತು ಕನ್ನಡ ಪ್ರಸಿದ್ಧ ವಿದ್ವಾಂಸನಾಗಿದ್ದ. ಶ್ರೀಪುರುಷನು, ಇದು ಇಂಪಾರ್ಟೆಂಟ್ ನೋಡ್ರಿ, ಶ್ರೀಪುರುಷನು ಗಜಶಾಸ್ತ್ರ ಎಂಬ ಕೃತಿಯನ್ನು ಬರೆದಿದ್ದಾನೆ. ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ರು ಶ್ರೀಪುರುಷನ ಕೃತಿ ಯಾವುದು
ಅಥವಾ ಗಜಶಾಸ್ತ್ರವನ್ನು ಬರೆದವರು ಯಾರು ಅಂತ TET-ನಲ್ಲಿ ಕೇಳಿದರು. ಗಜಶಾಸ್ತ್ರವನ್ನು ಬರೆದವರು ಶ್ರೀ ಪುರುಷ. ಇದು ಯಾವ ಭಾಷೆನಲ್ಲಿದೆ ಅಂತಲೂ ಕೇಳಿದ್ದಾರೆ. ಈ ಕೃತಿಯನ್ನು ಕನ್ನಡದಲ್ಲಿ ರಚನೆಯಾಗಿದೆ ನೋಡ್ರಿ. ಈ ಕೃತಿ ರಚನೆಯಾಗಿದ್ದು ಎದರಲ್ಲಿ ಅಂತಂದರೆ ಕನ್ನಡದಲ್ಲಿ. ಗಂಗರ ಪ್ರಧಾನಿಯಾಗಿದ್ದ ಚಾವುಂಡರಾಯನು ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನು ಕನ್ನಡದಲ್ಲಿ ರಚನೆ ಮಾಡಿರ್ತಾರೆ. ಶ್ರೀ ಪುರುಷ ಗಜಶಾಸ್ತ್ರ ಬರೀತಾರಲ್ಲ, ಇದು ಸಹ ಕನ್ನಡದಲ್ಲೇ ಇದೆ. ಶಿವಮಾರ ಅನ್ನೋರು ಇನ್ನೊಬ್ಬರು ಬರ್ತಾರೆ. ಶಿವಮಾರ ಅವರು ಗಜಾಷ್ಟಕ ಎಂಬ ಕೃತಿಯನ್ನು ಬರೀತಾರೆ. ಅದು ಸಂಸ್ಕೃತದಲ್ಲಿ ನಾವು ಕಾಣ್ತೀವಿ. ಇವೆರಡನ್ನು TET ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡ್ರಿ. ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಈ ಗಂಗರ ಮನೆತನದ ವಾಸ್ತುಶಿಲ್ಪವನ್ನು ನೋಡೋಣ. ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪ ನೋಡೋಣ ಬನ್ನಿ. ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ಗಂಗರ ಕೊಡುಗೆ ಅಪಾರವಾಗಿದೆ. ಮಣ್ಣೆಯಲ್ಲಿ, ಇದು ಇಂಪಾರ್ಟೆಂಟ್, ಮಣ್ಣೆಯಲ್ಲಿ ಕಪಿಲೇಶ್ವರ. ಮಣ್ಣೆ ಅಂತಂದರೆ ನೆಲಮಂಗಲ ತಾಲೂಕು ನೋಡ್ರಿ, ಇವಾಗಿನ ನೆಲಮಂಗಲ. ಇಲ್ಲಿ ಕಪಿಲೇಶ್ವರ, ತಲಕಾಡಿನ ಪಾತಾಳೇಶ್ವರ, ಆಮೇಲೆ ಕೋಲಾರದ ಕೋಲಾರಮ್ಮನ ಗುಡಿ, ಶ್ರವಣಬೆಳಗೊಳದ ಜೈನ ಬಸದಿ, ಕಂಬದಹಳ್ಳಿಯ ಅಂದರೆ ನಾಗಮಂಗಲ ತಾಲೂಕು ಪಂಚಕೂಟ ಬಸದಿ ಮುಂತಾದವುಗಳು ಗಂಗರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಾಗಿವೆ. ನೋಡ್ರಿ, ಇದೇನು ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇದೆಲ್ಲನೂ GPSTR ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗಂಗರ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದಾಗ ಇದೆಲ್ಲ ಬರಿಬೇಕಾಗುತ್ತೆ ನೋಡ್ರಿ. ಮಣ್ಣೆಯಲ್ಲಿ ಕಪಿಲೇಶ್ವರ, ತಲಕಾಡಿನ ಪಾತಾಳೇಶ್ವರ, ಕೋಲಾರದ ಕೋಲಾರಮ್ಮನ ಗುಡಿ, ಶ್ರವಣಬೆಳಗೊಳದ ಜೈನ ಬಸದಿಗಳು ಮತ್ತು ಕಂಬದಹಳ್ಳಿಯ ಪಂಚಕೂಟ ಬಸದಿ ಮುಂತಾದವು ಗಂಗರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಾಗಿವೆ. ಆಮೇಲೆ ಶ್ರವಣಬೆಳಗೊಳದಲ್ಲಿರುವ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ ಇವರು ಮೂರ್ತಿ ಶಿಲ್ಪಕ್ಕೆ ನೀಡಿದ ಮಹತ್ವದ ಕೊಡುಗೆಯಾಗಿದೆ ನೋಡ್ರಿ. ಇದಿಷ್ಟೆಲ್ಲ ಬರಿಬೇಕು ನೋಡ್ರಿ. ನೆಕ್ಸ್ಟ್ ಬರೋ ರಾಜಮನೆತನ ಯಾವುದು ಅಂತಂದರೆ ಅದು ಬಾದಾಮಿ ಚಾಳುಕ್ಯರ ಮನೆತನವಾಗಿದೆ. ಬಾದಾಮಿ ಚಾಳುಕ್ಯರ ಮನೆತನವನ್ನು ನೋಡೋಣ. ಬಾದಾಮಿಯ ಚಾಳುಕ್ಯರು ಕರ್ನಾಟಕದಲ್ಲಿ ಸುಮಾರು 2 ಶತಮಾನಗಳ ಕಾಲ ವೈಭವದಿಂದ ರಾಜ್ಯಭಾರವನ್ನು ನಡೆಸಿದರು. ನೋಡ್ರಿ, ಅತಿ ಹೆಚ್ಚು ಬಾರಿ ಆಳ್ವಿಕೆ ಮಾಡಿರೋದು ಯಾರು, ದೀರ್ಘವಾಗಿ ಆಳ್ವಿಕೆ ಮಾಡಿದ್ದು ಯಾರು ಅಂತಂದರೆ ಅದು ಗಂಗರ ಮನೆತನ. ಮೊಟ್ಟ ಮೊದಲ ಮನೆತನ, ಇವೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಹೇಳಕತ್ತೀನಿ ನಾನು, ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತಾ ಇದ್ದೀನಿ. ಕರ್ನಾಟಕದ ಮೊದಲ ರಾಜಮನೆತನ ಅಂತ ಬಂದರೆ ಅದು ಕದಂಬರ ರಾಜಮನೆತನ. ಕರ್ನಾಟಕವನ್ನು ಅತಿ ದೀರ್ಘವಾಗಿ ಆಳಿರೋ ಮನೆತನ ಯಾವುದು ಅಂತಂದರೆ ಗಂಗರ ಮನೆತನ. ಹಾಗೆ ಕರ್ನಾಟಕದಲ್ಲಿ 2 ಶತಮಾನಗಳ ಕಾಲ ವೈಭವದಿಂದ ಆಳಿರ್ತಕ್ಕಂಥ ಮನೆತನ ಈ ಬಾದಾಮಿ ಚಾಳುಕ್ಯರ ಮನೆತನವಾಗಿದೆ. ಇವರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯನ್ನು ಚಾಳುಕ್ಯರ ರಾಜಧಾನಿಯನ್ನಾಗಿ ಮಾಡಿಕೊಂಡು ವರಾಹ ಇವರ ರಾಜ್ಯ ಲಾಂಛನವಾಗಿರುತ್ತೆ ನೋಡ್ರಿ. ವರಾಹ ಇವರ ರಾಜ್ಯ ಲಾಂಛನ. ಅದೇ ಮದಗಜ ಅಂತ ಬಂದರೆ ಗಂಗರ ರಾಜ್ಯ ಲಾಂಛನ, ಮತ್ತು ಸಿಂಹ ಅಂತ ಬಂದರೆ ಕದಂಬರ ರಾಜ್ಯ ಲಾಂಛನ. ನೋಡ್ರಿ, ವ್ಯತ್ಯಾಸ ನೋಡ್ಕೊಂಡ್ಬಿಡ್ರಿ. ಇಲ್ಲಿ ಇದೆ ನೋಡ್ರಿ, ವರಹ ಬಾದಾಮಿ ಚಾಳುಕ್ಯರ ರಾಜ್ಯ ಲಾಂಛನವಾಗಿದೆ. ಹಾಗೆಯೇ ಈ ವರಹನೇ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಕೂಡ ಆಗಿರುತ್ತೆ, ನೋಡ್ಕೊಳ್ರಿ. ಇದಿಷ್ಟು ಬಾದಾಮಿ ಚಾಳುಕ್ಯರ ರಾಜ್ಯವಾಗಿದೆ ನೋಡ್ರಿ. ನೆಕ್ಸ್ಟ್ ನೋಡೋಣ. ನೋಡ್ರಿ, ಮ್ಯಾಪಲ್ಲಿ ಏನು ಕೊಟ್ಟಿದ್ದಾರಲ್ಲ, ಬಾದಾಮಿ ಚಾಳುಕ್ಯರು ಮಾತ್ರವಲ್ಲ, 2ನೇ ಪುಲಕೇಶಿ ಸಾಮ್ರಾಜ್ಯವನ್ನು ಯಾವ ರೀತಿ ವಿಸ್ತರಣೆ ಮಾಡಿದ್ದಾರೆ ಅಂತ ಈ ಮ್ಯಾಪಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರೋಣ, ಇಮ್ಮಡಿ ಪುಲಕೇಶಿ. ಈ ಬಾದಾಮಿ ಚಾಳುಕ್ಯರಲ್ಲಿ ಶ್ರೇಷ್ಠ ದೊರೆ ಅಂತಂದರೆ ಇಮ್ಮಡಿ ಪುಲಕೇಶಿ ಆಗಿರ್ತಾರೆ. ಪರಾಕ್ರಮಶಾಲಿಯಾಗಿದ್ದ ಈತನು ರಾಜ್ಯ ವಿಸ್ತರಣೆಗಾಗಿ ಅನೇಕ ದಂಡಯಾತ್ರೆಗಳನ್ನು ಇವರು ಮಾಡ್ತಾರೆ. ಕದಂಬರು ಮತ್ತು ಗಂಗರು ಪುಲಕೇಶಿಗೆ ತಾವಾಗಿಯೇ ಶರಣಾದರು. ಗಂಗರು ಮತ್ತು ಕದಂಬರು ಪುಲಕೇಶಿಗೆ ಶರಣಾಗ್ತಾರೆ. ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನ ಇವರು ಇಂಪಾರ್ಟೆಂಟ್ ನೋಡ್ರಿ.
ಉತ್ತರ ಭಾರತದ ಸಾಮ್ರಾಟನಾಗಿರ್ತಕ್ಕಂಥ ಹರ್ಷವರ್ಧನನನ್ನು ಪುಲಕೇಶಿಯು ನರ್ಮದಾ ನದಿ ತೀರದಲ್ಲಿ ನಡೆದ ಕಾಳಗದಲ್ಲಿ ಅವರನ್ನು ಸೋಲಿಸ್ತಾರೆ. ಹರ್ಷವರ್ಧನನ ಸೋಲಿಸಿ ದಕ್ಷಿಣಾಪತೇಶ್ವರ ಎಂಬ ಬಿರುದನ್ನು ಈ ಇಮ್ಮಡಿ ಪುಲಕೇಶಿ ಅವರು ಪಡಿತಾರೆ. ಉತ್ತರ ಪತೇಶ್ವರ ಅಂತ ಹೇಳಿ ಹರ್ಷವರ್ಧನನನ್ನು ಕರೀತಾರೆ. ಹರ್ಷವರ್ಧನನು ಇಡೀ ಭಾರತಕ್ಕೆ ನಾನೇ ಸಾಮ್ರಾಟನಾಗಬೇಕು ಅಂತೇಳಿ ದಕ್ಷಿಣ ಭಾರತಕ್ಕೂ ದಂಗೆ ಮಾಡೋದಕ್ಕೆ ಹೋದಾಗ ಇಮ್ಮಡಿ ಪುಲಕೇಶಿ ತಡೆದು ನರ್ಮದಾ ನದಿಯಲ್ಲಿ ತಡೆದು ಅವರನ್ನು ಪರಾಭವಗೊಳಿಸಿ ದಕ್ಷಿಣ ಪತೇಶ್ವರ ಅಂತ ಬಿರುದನ್ನು ಪಡಿತಾರೆ. ಕೋಸಲ ಮತ್ತು ಕಳಿಂಗ ದೇಶಗಳ ರಾಜರುಗಳು ಯುದ್ಧಗೈಯದೆ ಪುಲಕೇಶಿಗೆ ಶರಣಾಗ್ತಾರೆ. ದಕ್ಷಿಣ ಭಾರತದಲ್ಲಿ ಪುಲಕೇಶಿಯು ಕಂಚಿಯ ಪಲ್ಲವರನ್ನು ಸೋಲಿಸಿದನು. ಅಲ್ಲಿಂದ ಕಾವೇರಿ ನದಿಯನ್ನು ದಾಟಿ ಚೋಳ, ಕೇರಳ ಮತ್ತು ಪಾಂಡ್ಯರನ್ನು ಸೋಲಿಸ್ತಾರೆ. ಹೀಗೆ 4 ದಿಕ್ಕುಗಳಲ್ಲಿಯೂ ವಿಜಯ ಸಾಧಿಸಿದ ಇಮ್ಮಡಿ ಪುಲಕೇಶಿಯು ವಾತಾಪಿಗೆ ಮರಳಿದನು. ಅವನ ಸಾಮ್ರಾಜ್ಯವನ್ನು ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೆ ಹರಡಿತ್ತು. ಈತನ ಸಾಮ್ರಾಜ್ಯ ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರದವರೆಗೂ ವಿಸ್ತಾರವಾಗಿ ಹರಡಿತ್ತು ನೋಡ್ರಿ. ವಾತಾಪಿಗೆ ಮರಳ್ತಾರಲ್ಲ, ಇವರನ್ನ ವಾತಾಪಿ ಕೊಂಡ ಅಂತಾನೂ ಕರೀತಾರೆ ನೋಡ್ರಿ ಇಮ್ಮಡಿ ಪುಲಕೇಶಿಗೆ. ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರೋ TET ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದೆ. ಪುಲಕೇಶಿಯ ಕೀರ್ತಿಯು ಭಾರತದ ಹೊರಗೂ ವ್ಯಾಪಿಸಿತ್ತು. ಅವನು ಪರ್ಷಿಯಾ ದೇಶದ ರಾಜನಾದ ಖುಸ್ರುವಿನಲ್ಲಿಗೆ ನಿಯೋಗವೊಂದನ್ನು ಕಳುಹಿಸ್ತಾರೆ. ಯಾರು? ಇಮ್ಮಡಿ ಪುಲಕೇಶಿ ಕಳಿಸ್ತಾರೆ. ಅಮೂಲ್ಯ ವಸ್ತುಗಳನ್ನು, ಒಂದು ಉತ್ತಮ ಆನೆಯನ್ನು ಉಡುಗೊರೆಯಾಗಿ ನೀಡಿದ್ದನು. ಖುಸ್ರುವು ಒಂದು ಮಿತ್ರ ನಿಯೋಗವನ್ನು ಪುಲಕೇಶಿಯ ಆಸ್ಥಾನಕ್ಕೆ ಕಳುಹಿಸಿದನು. ಅಜಂತಾದ ಗುಹೆಯೊಂದರಲ್ಲಿ ಖುಸ್ರುವು ಅವನ ರಾಣಿಯು ಪುಲಕೇಶಿಯ ರಾಯಭಾರಿಯನ್ನು ಸ್ವಾಗತಿಸುವ ವರ್ಣರಂಜಿತ ಚಿತ್ರ ಅಲ್ಲಿ ನಾವು ಕಾಣ್ತೀವಿ ನೋಡ್ರಿ. ಈ ಪುಲಕೇಶಿನ ಆಸ್ಥಾನಕ್ಕೆ ಖುಸ್ರು ಮತ್ತು ಅವನ ರಾಣಿ ಇಬ್ಬರು ಬಂದಿರ್ತಾರಲ್ಲ, ಅದನ್ನ ಪುಲಕೇಶಿನ ರಾಯಭಾರಿ ಸ್ವಾಗತ ಮಾಡ್ತಿರ್ತಕ್ಕಂಥ ಒಂದು ದೃಶ್ಯವನ್ನು ಅಲ್ಲಿ ನಾವು ಕಾಣಬಹುದು ಅಜಂತಾದ ಗುಹೆಯಲ್ಲಿ. ನೆಕ್ಸ್ಟ್ ನೋಡೋಣ, ಚಾಳುಕ್ಯರ ವಾಸ್ತುಶಿಲ್ಪವನ್ನು ನೋಡೋಣ. ಚಾಳುಕ್ಯರ ವಾಸ್ತುಶಿಲ್ಪ ಅಂತ ಬಂದಾಗ ಬಾದಾಮಿ ಚಾಳುಕ್ಯರ ಮುಖ್ಯ ಶಿಲ್ಪಗಳು ಅಂತಂದರೆ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು, ಮಹಾಕೂಟ, ನಾಗರಾಳ ಎಂಬಲ್ಲಿವೆ. ಈ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವೇನಿದಾವಲ್ಲ 1986ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆಯಾಗಿರುತ್ತೆ ನೋಡ್ರಿ. ಯುನೆಸ್ಕೋ ಪಟ್ಟಿಯ ವಿಶ್ವ ಪಾರಂಪರಿಕ ಪಟ್ಟಿಗೆ ಈ ತಾಣಗಳು ಸೇರ್ಪಡೆಯಾಗಿದ್ದಾವೆ ನೋಡ್ರಿ. ಇದು ಬಾದಾಮಿ ಗುಹೆ ನೋಡ್ರಿ, ತುಂಬ ಚೆನ್ನಾಗಿದೆ. ಒಂದ್ಸರಿ ಸಾಧ್ಯ ಆದರೆ ನೋಡಿ ಬನ್ನಿ. ನೆಕ್ಸ್ಟ್ ಬಂದು ಇದು ಇಂಪಾರ್ಟೆಂಟ್ ನೋಡ್ರಿ, ಕೇಳಿದ್ದಾರೆ ಎಕ್ಸಾಮಲ್ಲಿ. ಐಹೊಳೆಯ ದೇವಾಲಯಗಳಲ್ಲಿ ಸೂರ್ಯ ಅಂದರೆ ಲಾಡ್ಖಾನ್ ದೇವಾಲಯ ಎಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಐಹೊಳೆನಲ್ಲಿ ಈ ಲಾಡ್ಖಾನ್ ದೇವಾಲಯ, ಆಮೇಲೆ ಮೇಗುತಿ ದೇವಾಲಯ, ಕಾರ್ತಿಕೇಯ ದೇವಾಲಯಗೆ ಇನ್ನೊಂದು ಹೆಸರಿದೆ, ಹುಚ್ಚುಮಲ್ಲಿ ದೇವಾಲಯ ಅಂತಲೂ ಕರೀತಾರೆ. ಆಮೇಲೆ ದುರ್ಗ ಮುಖ್ಯವಾದ ದೇವಾಲಯಗಳಾಗಿದ್ದಾವೆ ನೋಡ್ರಿ. ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಈ ಹಿಂದೆ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, TETನಲ್ಲಿ ಕೇಳಿದ್ದಾರೆ. TETನಲ್ಲಿ ಸುಮಾರು ಒಂದು 3ರಿಂದ 4 ಸಾರಿ ಕೇಳಿದ್ದಾರೆ. ಆಮೇಲೆ CETನಲ್ಲೂ ಕೇಳಿದ್ದಾರೆ ಈ ಕ್ವಶನ್ನ. ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಬಾದಾಮಿಯ ಗುಹಾಲಯದಲ್ಲಿರುವ ನಟರಾಜ, ವಿಷ್ಣುವಿನ ಉಬ್ಬು ಶಿಲ್ಪಗಳು ಅದ್ಭುತವಾಗಿವೆ. ಈ ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ತುಂಬ ಇಂಪಾರ್ಟೆಂಟ್ ನೋಡ್ರಿ. ಪಟ್ಟದಕಲ್ಲಿನ ದೇವಾಲಯಗಳಲ್ಲಿ ವಿರೂಪಾಕ್ಷ ದೇವಾಲಯವು ಸುಂದರವಾಗಿದ್ದು ಗಾತ್ರದಲ್ಲಿ ದೊಡ್ಡದಾಗಿದೆ. ಪಟ್ಟದಕಲ್ಲು ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ತಾಣವಾಗಿದೆ ನೋಡ್ರಿ. ಪಟ್ಟದಕಲ್ಲು ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ. ನೆಕ್ಸ್ಟ್ ಬಂದು ಇಲ್ಲಿ ಮ್ಯಾಪಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದು ನಟರಾಜ, ಬಾದಾಮಿಯ ಗುಹೆಯಲ್ಲಿರುವ ನಟರಾಜನ ಉಬ್ಬು ಶಿಲ್ಪ. ಆಮೇಲೆ ನೆಕ್ಸ್ಟ್
ಇದೇನು ಬರುತ್ತಲ್ಲ, ಶೇಷನಾಗನ ಮೇಲೆ ಆಸೀನನಾಗಿರುವ ವಿಷ್ಣು. ಇಲ್ಲಿ ಇದೆ ನೋಡ್ರಿ, ಶೇಷನಾಗನ ಮೇಲೆ ವಿಷ್ಣು ಆಸೀನನಾಗಿರ್ತಕ್ಕಂಥ ಉಬ್ಬು ಶಿಲ್ಪ ಇಲ್ಲಿ ಕಾಣುತ್ತೆ. ಇದು ಬಾದಾಮಿ ಗುಹೆಯಲ್ಲಿದೆ. ನೆಕ್ಸ್ಟು ವಿರೂಪಾಕ್ಷ ದೇವಾಲಯ, ಪಟ್ಟದಕಲ್ಲು. ಈ ವಿರೂಪಾಕ್ಷ ದೇವಾಲಯ ಎಲ್ಲಿ ಕಾಣ್ತೀವಿ ಅಂತಂದರೆ ಪಟ್ಟದಕಲ್ಲಿನಲ್ಲಿ ಇದೆ. ಹೊಸ ಪದಗಳಂತ ಕೊಟ್ಟಿದ್ದಾರೆ ನೋಡ್ರಿ, ಇದು ಇಂಪಾರ್ಟೆಂಟು. ವಿಶ್ವ ಪರಂಪರೆ ತಾಣ ಅಂತಂದರೆ ಏನು ಅಂದರೆ, ಜಗತ್ತಿನ ಕೆಲವು ಅಪೂರ್ವ ಅಮೂಲ್ಯ ತಾಣಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ್ದು ಎಂಬುದಾಗಿ ಯುನೆಸ್ಕೋ ಘೋಷಣೆ ಮಾಡಿದೆ. ಅವುಗಳಲ್ಲಿ ವಿಶೇಷ ಸಂರಕ್ಷಣೆ ನೀಡಲಾಗುತ್ತದೆ. ಕರ್ನಾಟಕದಲ್ಲಿ ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು ಮತ್ತು ಬೇಲೂರು, ಹಳೇಬೀಡು, ಸೋಮನಾಥಪುರಗಳಲ್ಲಿರುವ ಹೊಯ್ಸಳ ಪವಿತ್ರ ತಾಣಗಳು ವಿಶ್ವ ಪರಂಪರೆ ತಾಣಗಳಾಗಿವೆ ನೋಡ್ರಿ. ಇವಿಷ್ಟು ಅಂದರೆ ಕರ್ನಾಟಕದಲ್ಲಿರುವ ವಿಶ್ವ ಪರಂಪರೆ ತಾಣಗಳು ಯಾವ್ಯಾವು ಅಂತ ಕೇಳಿದಾಗ ಹಂಪಿ 1986ರಲ್ಲಿ ಸೇರುತ್ತೆ. ಪಟ್ಟದಕಲ್ಲು ಕೂಡ 1986ರಲ್ಲಿ. ಆಮೇಲೆ ಪಶ್ಚಿಮ ಘಟ್ಟಗಳು, ಬೇಲೂರು, ಹಳೇಬೀಡು, ಸೋಮನಾಥಪುರದಲ್ಲಿರುವ ಹೊಯ್ಸಳ ಪವಿತ್ರ ತಾಣಗಳು ಇವು ರೀಸೆಂಟಾಗಿ ಸೇರಿದ್ದಾವೆ ನೋಡ್ರಿ. ಸೋಮನಾಥಪುರ ದೇವಾಲಯಗಳು ಇವೆಲ್ಲ ಸೇರ್ಪಡೆಯಾಗಿದ್ದಾವೆ. ನೆಕ್ಸ್ಟು ಕಂಚಿಯ ಪಲ್ಲವರ ಮನೆತನವನ್ನು ನೋಡೋಣ. ಕಂಚಿಯ ಪಲ್ಲವರು ಇವರು ದಕ್ಷಿಣ ಭಾರತದ ಒಂದು ಪ್ರಸಿದ್ಧ ರಾಜವಂಶವಾಗಿದೆ. ತಮಿಳುನಾಡಿನ ಕಂಚಿ ಇವರ ರಾಜಧಾನಿಯಾಗಿರುತ್ತೆ ನೋಡ್ರಿ. ತಮಿಳುನಾಡಿನ ಕಂಚಿ ಇವರ ರಾಜಧಾನಿಯಾಗಿದೆ. ಇವರು ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಎಷ್ಟು ವರ್ಷಗಳ ಕಾಲ ಅಂತಂದರೆ ಸುಮಾರು 300 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ. ನರಸಿಂಹವರ್ಮನು ಪಲ್ಲವ ಅರಸರಲ್ಲಿಯೇ ಶ್ರೇಷ್ಠವಾದ ಅರಸನಾಗಿದ್ದಾನೆ. ಮಹಾಮಲ್ಲ ಎಂಬುದು ಈತನಿಗೆ ಇದ್ದ ಬಿರುದಾಗಿದೆ. ಮಹಾಮಲ್ಲ ಯಾರಿಗಿದೆ ಬಿರುದು ಅಂತಂದರೆ ನರಸಿಂಹವರ್ಮನಿಗೆ ಇದೆ. ಪರಾಕ್ರಮಿಯಾಗಿದ್ದ ಈತನು ಬಾದಾಮಿ ಚಾಳುಕ್ಯರ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ಗೆದ್ದುಕೊಂಡನು. ವಿಜಯದ ಸಂಕೇತವಾಗಿ ಇವರಿಗೆ ವಾತಾಪಿಕೊಂಡ ಎಂಬ ಬಿರುದನ್ನು ಧರಿಸಿದನು. ನೋಡ್ರಿ, ಅಲ್ಲಿ ವಾತಾಪಿಕೊಂಡ ಅಂತೇಳಿ ಇಮ್ಮಡಿ ಪುಲಕೇಶಿಗೆ ಹೇಳಿದ್ನಲ್ಲ, ಅವರಿಗಿಲ್ಲ, ನರಸಿಂಹವರ್ಮನಿಗಿದೆ. ಇಮ್ಮಡಿ ಪುಲಕೇಶಿಯನ್ನು ಬಾದಾಮಿಯಲ್ಲಿ ಸೋಲಿಸಿ ಅದನ್ನು ವಾತಾಪಿಕೊಂಡ ಅಂತೇಳಿ ಬಾದಾಮಿಯನ್ನು ಗೆದ್ದು ವಾತಾಪಿಕೊಂಡ ಎಂಬ ಬಿರುದನ್ನು ಈ ನರಸಿಂಹವರ್ಮನು ಪಡಿತಾನೆ. ನರಸಿಂಹವರ್ಮನು ಮಾಮಲ್ಲಪುರ, ಈಗಿನ ಮಹಾಬಲಿಪುರಂ ರೇವುಪಟ್ಟಣವನ್ನು ಸುಂದರ ನಗರವನ್ನಾಗಿ ಅಭಿವೃದ್ಧಿಗೊಳಿಸಿರ್ತಕ್ಕಂಥ ಕೀರ್ತಿ ನರಸಿಂಹವರ್ಮನಿಗೆ ಸೇರುತ್ತೆ. ನೆಕ್ಸ್ಟ್ ಬಂದು ಶಿಲ್ಪಕಲೆಗೆ ಪಲ್ಲವರ ಕೊಡುಗೆಯನ್ನು ನೋಡೋಣ. ಶಿಲ್ಪಕಲೆಗೆ ಪಲ್ಲವರ ಕೊಡುಗೆ ಅಪಾರವಾಗಿದೆ ನೋಡ್ರಿ. ಮಹಾಬಲಿಪುರಂ ಎಂಬಲ್ಲಿ ನರಸಿಂಹವರ್ಮನ ಕಾಲದ 8 ಏಕಶಿಲಾ ರಥಗಳಿವೆ. ಮಹಾಬಲಿಪುರಂನಲ್ಲಿ 8 ಏಕಶಿಲಾ ರಥಗಳಿವೆ. ಅದು ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತಂದರೆ ನರಸಿಂಹವರ್ಮನ ಕಾಲದಲ್ಲಿ ನಿರ್ಮಾಣವಾಗಿದೆ. ಇವನ್ನು ಒಂದೊಂದೇ ಶಿಲೆಯಲ್ಲಿ ಕೆತ್ತಲಾಗಿವೆ. ಈ 8 ರಥಗಳನ್ನು ಒಂದೊಂದೇ ಶಿಲೆಗಳಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ವಿಶೇಷವಾಗಿದೆ ಇಲ್ಲಿ ರಥಗಳದ್ದು. ಮಹಾಬಲಿಪುರದಲ್ಲಿ ಗಂಗಾವತರಣ ಎಂಬ ಉಬ್ಬು ಶಿಲ್ಪವಿದೆ ನೋಡ್ರಿ. ಇದು TETನಲ್ಲಿ ಹಿಂದೆ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡ್ರಿ. TET ಎಕ್ಸಾಮಲ್ಲಿ ಮಹಾಬಲಿಪುರದಲ್ಲಿ ಗಂಗಾವತರಣ ಎಂಬ ಉಬ್ಬು ಶಿಲ್ಪವಿದೆ. ಗಂಗಾವತರಣ ಎಂಬ ಉಬ್ಬು ಶಿಲ್ಪ ನಾವು ಎಲ್ಲಿ ಕಾಣ್ತೀವಿ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದು ಮಹಾಬಲಿಪುರ. ಈ ಕೆತ್ತನೆಯಲ್ಲಿ ಭಗೀರಥನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಲು ಪ್ರಯತ್ನಿಸುವ ಚಿತ್ರಣವಿದೆ. ಇದೊಂದು ಪ್ರಸಿದ್ಧ ಉಬ್ಬು ಶಿಲ್ಪವಾಗಿದೆ ನೋಡ್ರಿ. ಭಗೀರಥನು ತಪಸ್ಸನ್ನು ಮಾಡಿ ಗಂಗೆಯನ್ನು ಭೂಮಿಗೆ ತರೋ ಚಿತ್ರಣ ಈ ಗಂಗಾವತರಣದಲ್ಲಿದೆ ನೋಡ್ರಿ. ನೆಕ್ಸ್ಟು ಪಲ್ಲವರು ಭಾರೀ ಗಾತ್ರದ ದೇವಾಲಯಗಳನ್ನು ಕಟ್ಟಿಸಿದರು. ಅವುಗಳಲ್ಲೊಂದು ಮಹಾಬಲಿಪುರಂನ ಸಮುದ್ರ ತೀರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಶಿವ ದೇವಾಲಯ. ಇದು ಇಂಪಾರ್ಟೆಂಟ್ ಆಗಿದೆ. ಪಲ್ಲವರು ನಿರ್ಮಾಣ ಮಾಡಿದ 2 ಪ್ರಸಿದ್ಧ ದೇವಾಲಯಗಳು ಯಾವುವು ಅಂತಂದರೆ ಕಂಚಿಯ ಕೈಲಾಸನಾಥ ದೇವಾಲಯ ಮತ್ತು ವೈಕುಂಠ ಪೇರುಮಾಳ್. ಈ 2 ದೇವಾಲಯಗಳು ಇಂಪಾರ್ಟೆಂಟ್ ಆಗಿದ್ದಾವೆ. ಸೊ ನೆಕ್ಸ್ಟ್ ನೋಡೋಣ ಉಬ್ಬು ಶಿಲ್ಪ.
ಉಬ್ಬು ಶಿಲ್ಪ ಅಂತಂದರೆ ಉಬ್ಬಿ ಮೇಲೆ ಕಾಣುವಂತೆ ಕೆತ್ತಿದ ಶಿಲ್ಪವನ್ನೇ ಉಬ್ಬು ಶಿಲ್ಪ ಅಂತ ಕರೀತಾರೆ. ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರಿಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿಕೊಳ್ಳ್ರಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತೋದರ ಮೂಲಕ ನನಗೆ ಸಹಕರಿಸಿ. ಹೀಗೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೇರಣೆಯಾಗುತ್ತೆ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ರಾಷ್ಟ್ರಕೂಟರು ಎಂಬ ರಾಜಮನೆತನವನ್ನು ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.